ಹಲೋ ಗೈಸ್, ಕರೆಕ್ಟಾಗಿ ಕೂತ್ಕೊಂಡಿದ್ದೆ. ಕರೆಕ್ಟ್ ಅಡುಗೆನೇ ಫುಲ್ಲು ಮಾಡೋದಕ್ಕೆ ರೆಡಿ ಆಗೋಗ್ಬಿಟ್ಟವ್ರು ನಮ್ಮ ಯಜಮಾನ್. ಊಟ ರೆಡಿ ಆಯಿತು ಗೈಸ್. ಆಲ್ರೆಡಿ ಮನೆಗೆ ಬಂದ್ವಿ, ನಾನು ನಮ್ಮ ಯಜಮಾನ್. ಪರವಾಗಿಲ್ಲ ಬಿಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ, ಭವಿಷ್ಯಂಗೆ ಇವತ್ತು ಸಹ ಕಾಲೇಜ್ ಇದೆ. ಸೊ ನಾನು ಮತ್ತು ನಮ್ಮ ಯಜಮಾನ್ರು ಮಾತ್ರ ಇವಾಗ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಭವಿಷ್ಯ ಆಲ್ರೆಡಿ ಕಾಲೇಜ್ಗೆ ಹೋಗ್ಬಿಟ್ಟಿದ್ದಾಳೆ. 11 ಗಂಟೆ ಹತ್ರ ಆಗ್ತಾ ಬಂತು. ಬಟ್ ಬಿಸಿಲೇ ಇಲ್ಲ ಗೈಸ್. ಊಟಿಯಾಗಿ ಹೋಗ್ಬಿಟ್ಟಿದೆ ನಮ್ಮ ಬೆಂಗಳೂರು. ಈಗ ಒಣಗಾಗ್ತಿದೆ ಮತ್ತೆ. ಟಿಫನ್ ಆಯ್ತಾ? ಟಿಫಿನ್ ಆಯ್ತು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಅದಕ್ಕೆ. ಇವಾಗ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಇಲ್ಲೇ. ಅಂದರೆ ನಾನೊಬ್ಬಳೇ ಕುಡಿತೀನಿ, ನಾವು ಯಜಮಾನ್ರು ಕುಡಿಯೋಲ್ಲ ಕಾಫಿ. ನಮ್ಮ ಯಜಮಾನ್ರು ಕುಡಿತಾ ಇದ್ದಾರೆ ಲೈಟಾಗಿ ಕಾಫಿ. ಲೈಟ್ ಕಾಫಿ ನನ್ನಿಂದ. ಗೈಸ್ ಮನೆಗೆ ಬಂದ್ವಿ ಇವಾಗ. ಗೈಸ್ ಏನು ಕೆಲಸ ನಂದು ಅಂದರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಈ ಹೊರಗಡೆ ಪಾಟ್ಸ್ ಎಲ್ಲ ನೀಟಾಗೆ ಏನು ಮಾಡಬೇಕು ಗೊತ್ತೇ ಆಗೋದೇ ಇಲ್ಲ ಗೈಸ್. ಒಂದೊಂದು ಗಿಡ ಬೇಡ ಅಂತ ಅನಿಸುತ್ತೆ, ಬಟ್ ಬಿಸಾಕಕ್ಕೆ ಮನಸ್ಸು ಬರೋಲ್ಲ. ಏನಾದರೂ ಒಂದು ಮಾಡ್ತೀನಿ ಇವಾಗ. ಒಟ್ಟಾರೆ ಹೊರಗಡೆದು ಪೋರ್ಷನ್ ಕ್ಲೀನ್ ಮಾಡಿಕೊಂಡು ಇವತ್ತು ಆಗೋಗ್ಬಿಡುತ್ತೆ. ಇವತ್ತರೊಳಗಡೆ ಮುಗಿಸ್ಬೇಕಿದ್ದೆಲ್ಲ. ಇದು ಮುಗಿಸಿ ಒಳಗಡೆನೂ ಒಂದು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ನೋಡಬೇಕು, ಯಾಕೆಂದರೆ ನಮ್ಮ ಯಜಮಾನ್ರು ಇದ್ದಾರೆ, ಹೆಲ್ಪ್ ಮಾಡ್ತಾರೆ. ಇವಾಗ ಸ್ವೀಟ್ ಕಾರ್ನ್ ತಂದಿದ್ದೀವಲ್ಲ, ಇದಿಷ್ಟು ನಾನು ನಮ್ಮ ಯಜಮಾನ್ರು ಹಸುಗೆ ಹಾಕೋದು ತೊಗೊಂಡಿದ್ದಾರೆ. ಕಡಿಮೆ ಕಾಸ್ಟ್ಗೂ ಸಿಕ್ತು ಗೈಸ್. ಒಂದೊಂದು ಪೀಸ್ ಓನ್ಲಿ 13 ರೂಪೀಸ್ ಗೈಸ್. ಚೆನ್ನಾಗೂ ಇತ್ತು, ಅದಕ್ಕೆ ತೊಗೊಂಡ್ರು. ಹೀಗೆ ಫುಲ್ಲು ಸ್ವೀಟ್ ಕಾರ್ನ್ ಮಚ್ಚ ಮಾಡಿಬಿಡುತ್ತೆ ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಮನೆಗೆ ಬಂದು ಕೂತ್ಕೊಂಡೆ ಎದ್ದೊಳ್ಬೇಕು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ದೇವ್ರ ಮನೆಯಲ್ಲಿ ಅಥವಾ ದೇವ್ರ ಕಾರ್ನರ್ ಏನಿದೆ ನಿಮ್ಮದು ಅಲ್ಲಿ ಕೂತ್ಕೋಬೇಕು. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಪ್ರೇ ಮಾಡಿಬಿಟ್ಟು ಎದ್ದೊಳ್ಬೇಕು. ಸೊ ಆ್ಯಸ್ ಯೂಶ್ವಲ್ ನಂದು ಚಕ್ಕೆ ಲವಂಗ ಮೆಣಸ್ದು ಏನು ಮಾಡ್ತೀನಿ, ಕರ್ಪೂರ ಹಚ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ ಗೈಸ್. ಪ್ರೇ ಮಾಡಿಕೊಂಡು ಮೆಡಿಟೇಟ್ ಮಾಡಿಕೊಂಡು ಕೂತ್ಕೊಳ್ಳೋದು ಗೈಸ್. ನಂಗೆ ಇದು ಮಾಡೋದಕ್ಕೆ ತುಂಬ ಇಷ್ಟ ಗೈಸ್. ಅದೇನೋ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿಬಿಟ್ಟು. ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನನಗೆ. ಇವಾಗ ಒಂದು ಸ್ವಲ್ಪ ಸ್ಪಿರಿಚುವಲಿ ನೋಡ್ತೀನಿ ಬೆಂಕಿನ ಅಥವಾ ಯಾವುದಾದ್ರು ದೀಪನ. ಬಟ್ ಚಿಕ್ಕ ವಯಸ್ಸಿನಲ್ಲಂತೂ ನಾನು ಹೆಂಗೆ ಅಂತ ಅಂದರೆ ಬೆಂಕಿ ಅಥವಾ ದೀಪ ನೋಡಿಬಿಟ್ರೆ ಆಟ ಆಡ್ತಾಯಿದ್ದೆ ಗೈಸ್. ಹಂಗೆ ಮಾಡಬಾರ್ದು. ಲೈಕ್ ಸಣ್ಣ ಮಕ್ಕಳಲ್ವಾ, ನನಗೆ ಬೆಂಕಿ ಮುಂದೆ ಕೂತ್ಕೊಂಡ್ರೆ ಅಂದರೆ ಒಲೆ ಉರಿ ಹಾಕೋದಕ್ಕೆ ಕೂರಿಸೋರು. ಅಂದರೆ ಕೂರಿಸ್ತಿರ್ಲಿಲ್ಲ ಅವ್ರಾಗವ್ರೆ, ನಾವೇ ಇಷ್ಟಪಟ್ಟು ಕೂತ್ಕೋತಿದ್ವಿ. ಆವಾಗ ಆಟ ನನಗೆ ಒಳ್ಳೆ ಅದೊಂದು ಆಟ ಆದಂಗೆ
ಕೆಲಸ ಅಂತ ಅನ್ನಿಸ್ತಿರ್ಲಿಲ್ಲ ಅದು. ಏನೋ ಆಟ ಆಡ್ತಿದ್ದೀವಿ, ಬೆಂಕಿ ಹಚ್ತಿದ್ದೀವಿ, ಇದನ್ನು ಹಚ್ಚಿದ್ರೆ ಹೆಂಗಿರುತ್ತೆ, ಈ ಮೆಟೀರಿಯಲ್ ಹಚ್ಚಿದ್ರೆ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಹಚ್ಚಿ ಒಂದು ಸರಿ ಸ್ಯಾರಿ ಪೀಸ್ ಬಟ್ಟೆ ಇತ್ತು, ನೈಲಾನೋ ಪಾಲಿಸ್ಟರೋ ಅದು, ಅದನ್ನು ಬೆಂಕಿಗೆ ಹಿಂಗೆ ಹಿಡಿದೆ, ಕಡ್ಡಿನಲ್ಲಿ ಹಿಂಗೆ ಆಟಾಡ್ತಿದ್ದೆ. ಅದು ಎಗರು ಬಂದ್ಬಿಟ್ಟು ಇಲ್ಲಿ ಕೂತ್ಕೋತು ಗೈಸ್. ಇವಾಗ್ಲೂ ಸುಟ್ಟಿರೋ ಮಾರ್ಕು ಇದೆ, ಕಾಣಿಸ್ತಿದೆಯೋ ಎಲ್ಲ ಗೊತ್ತಿಲ್ಲ, ಬಟ್ ಒಂಥರ ಇಲ್ಲಿ ಒಂಚೂರು ಇಲ್ಲೊಂಚೂರು ರಣಗಾಯ ಮಾಡ್ಕೊಂಬಿಟ್ಟಿದ್ದೆ. ಇವಾಗ ಇದು ಹಚ್ಚೋಣ ಗೈಸ್. ಕೂರಿ ಕೂತ್ಕೊಳ್ಳಿ. ಕೆಳಗಡೆ ಕೂತ್ಕೋತೀರ, ಚೇರ್ ಇದೆಯಲ್ಲ, ಚೇರ್ ಹಾಕೊಂಡು ಕೂತ್ಕೊಳ್ಳಿ. ನಿಮ್ಗೆ ಹೆಂಗೆ ಎಲ್ಲಿ ಕೂತ್ಕೋಬೇಕು ಅನ್ಸುತ್ತೋ ಕೂತ್ಕೊಳ್ಳಿಪ್ಪ. ಚಕ್ಕಲ್ ಬಾಕ್ಲ ಹಾಕೊಂಡು ಕೂತ್ಕೋಬೋದು, ಕೂತ್ಕೊಳ್ಳಿ. ಇಬ್ರಿಗೂ ಬರುತ್ತೆ. ಬನ್ನಿ ಕೆಲಸ ಮಾಡ್ಕೊಳಕ್ ಹೋಗೋಣ. ಏನ್ ಮಾಡಿ ಅದು ಕರೆಕ್ಟಾಗಿ ಕೂತ್ಕೊಂಡಿದೆ ಕನ್ನಡಕ. ಹಿಂಗಂದ್ರೂ ಕೂತಿರುತ್ತೆ ನೋಡಿ, ಹಿಂಗೆಲ್ಲ ಕಾಣಿಸುತ್ತೆ ಇಲ್ಲ ಇನ್ನು. ಫ್ಯಾಬ್ಯುಲಸ್ ಅಂತೆ. ಸದ್ಯಕ್ಕೆ ಕ್ಲೀನ್ ಮಾಡಾಯಿತು, ಹೀಗೆ ಕಾಣಿಸ್ತಾ ಇದೆ. ಈ ಕಡೆ ಪಾಟ್ಗಳು ಕಮ್ಮಿ ಮಾಡಿದೆ, ಡೈರೆಕ್ಷನ್ನೇ ಗೊತ್ತಾಗ್ತಾ ಇಲ್ಲ ತೋರ್ಸೋಕ್ಕೆ. ಆ್ಯಂಡ್ ಇದು ಅಷ್ಟೇ, ಒಂದು ಪಾಟ್ ಕಮ್ಮಿ ಆಗಿದೆ, ಆ ಕಡೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಒಂದು 3 ಪಾಟ್ ಇಟ್ಟಿದ್ದೀನಿ ಗೈಸ್ ಅಷ್ಟೇ. ಇವಾಗ ಆಯ್ತಾ, ಇದನ್ನೇನಕ್ಕೆ ಇಲ್ಲೇ ಬಿಡ್ತಾ ಇದ್ದೀರಾ ನೀವು? ನಮ್ಮ ಯಜಮಾನ್ರೆ ಕೊಡ್ರಿ, ಇದು ಮಾಡ್ಕೊತೀನಿ. ಇನ್ನು ಮಿಕ್ಕಿದ್ದು ಅಡುಗೆನೇ ಫುಲ್ಲು ಮಾಡೋದಕ್ಕೆ ರೆಡಿ ಆಗೋಗ್ಬಿಟ್ಟವ್ರು ನಮ್ಮ ಯಜಮಾನ್ರು. ಬೀಟ್ರೂಟ್ ತೊಳೆದಿದ್ದಾರೆ ನಮ್ಮ ಯಜಮಾನ್ರು. ಆ್ಯಂಡ್ ಇವಾಗ ಮಸ್ಕಾಯಿ ಸಾಂಬಾರಿಗೆ ಕುಕ್ಕರ್ ಕೂಗಿದೆ. ಸದ್ಯಕ್ಕೆ ಬೀಟ್ರೂಟ್ ಪಲ್ಯ ಮಾಡಿಬಿಟ್ಟು ಆಮೇಲೆ ಸಾಂಬಾರು ಮಾಡಬೇಕು ಗೈಸ್. ವೆಜಿಟೇರಿಯನ್ ಇವತ್ತು ನಾವು ಮಧ್ಯಾಹ್ನದ ತನಕ. ಏನಕ್ಕೆ ಅಂದರೆ ಒಂದು ದೇವಸ್ಥಾನ ಇದೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಬಸವನಗುಡಿ ಹತ್ರ. ಬಸವನಗುಡಿನಲ್ಲಿ ಅಂದರೆ ದೊಡ್ಡ ಗಣಪತಿ ದೇವಸ್ಥಾನದ ಆಪೋಸಿಟ್ ಒಂಚೂರು ಸೈಡು, ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇವಾಗ ಮೊಟ್ಟೆ ನಾನ್ ವೆಜ್ ಏನೂ ತಿಂತಾ ಇಲ್ಲ, ಬೇಕಾದ್ರೆ ರಾತ್ರಿ ತಿಂದಾಯಿತು ಅಂತ ಹೇಳಿಬಿಟ್ಟು ಇವಾಗೆಲ್ಲ ವೆಜಿಟೇರಿಯನ್ ಊಟ. ಬೆಳಗ್ಗೆನೂ ವೆಜಿಟೇರಿಯನ್, ಇವಾಗಲೂ ವೆಜಿಟೇರಿಯನ್. ಗೈಸ್ ನಂದು ಊಟ ರೆಡಿ ಆಯಿತು ಗೈಸ್, ಇವಾಗ ಊಟ ಮಾಡಿಬಿಡ್ತೀನಿ. ನಮ್ಮ ಯಜಮಾನ್ರಿಗೂ ಹಾಕ್ಕೊಟ್ಬಿಟ್ಟೆ. ಇವಾಗ ಇಬ್ಬರು ಊಟ ಮಾಡ್ತೀವಿ. ಭವಿಷ್ಯ ಇನ್ನೂ ಬಂದಿಲ್ಲ, ಇನ್ನೇನು ಬರಬೇಕು ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಓಕೆ ಗೈಸ್, ನಮ್ಮ ಭವಿಷ್ಯ ಬಂದು ಒಂದು 10-15 ಮಿನಿಟ್ಸ್ ಆಗಿದೆ. ಅವ್ರಿಗೆ ಸುಸ್ತಾಗ್ಬಿಟ್ಟು ಪಾಪ ಇಲ್ಲೇ ಮಲ್ಕೊಂಬಿಟ್ಟಿದ್ದಾಳೆ. ಸರಿಯಾಗಾರು ಮಲ್ಕೋ ಭವಿಷ್ಯ, ಸ್ಟ್ರೈಟಾಗೆ ಆ ಕಡೆ ತಲೆ ಹಾಕೊಂಡು ಈ ಕಡೆ ಕಾಲು ಹಾಕೊಂಡು ಮಲ್ಕೋ. ಸರಿ ಗೈಸ್, ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ರೆಡಿ ಆಗಿದ್ದೀವಿ. ವಾಕ್ ಮಾಡಿಕೊಂಡು ಹಾಗೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ. ನಮ್ಮ ಭವಿಷ್ಯ ಫುಲ್ಲು ಬ್ಯುಸಿ, ಹೋಗ್ತಾ ಹೋಗ್ತಾ ಬ್ಯುಸಿ ಜಾಸ್ತಿ ಆಗ್ತಾ ಇದ್ದಾಳೆ. ಏನು ಮಾಡೋಕ್ಕಾಗೋದಿಲ್ಲ, ಅವಳದೇ ಆದ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಹಾಬೀಸ್ ಎಲ್ಲ ಇರುತ್ತೆ. ನಾವು ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ, ಯಾವಾಗಲೂ ನಮ್ಮ ಜೊತೆನೇ ಬಾ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇವಾಗ ಸದ್ಯಕ್ಕೆ ಅವಳು ಡ್ರೆಸ್ ತೊಗೋತಾ ಇದ್ದಾಳೆ. ಫುಲ್ಲು ಬೆಳಗ್ಗೆಯಿಂದ ಡ್ಯಾನ್ಸ್ ಮಾಡಿಸಿ ಇಟ್ಬಿಟ್ಟಿದ್ದಾರಂತೆ ಗೈಸ್. ಇವಾಗ ಹೊರಟಿದ್ದೀವಿ. ಇವಾಗ ಟೈಮು 5:15 ಆಗಿದೆ ಅನಿಸುತ್ತೆ, 5:15 ಆಗಿರಬೇಕು. 5:15 ಗೈಸ್, 5:15. ನಮ್ಮ ಪುಟಾಣಿ ಅಕ್ಕೆ ಮನೆಗೆ ಫಸ್ಟು ಹೋಗ್ತಾ ಇರೋದು. ಈ ಪುಟಾಣಿ ಅಕ್ಕೆ ಮನೆ ನಮ್ಮ ಯಜಮಾನ್ರು ಮರ್ತೇ ಹೋಗ್ಲಿದ್ರು ಪುಟಾಣಿ ಅಕ್ಕೆ ಮನೆಗೆ ಹೋಗೋದಕ್ಕೆ.
ಇದರ ಮನೇಲೆ ಹಾಯ್ ಸಿಸ್ಟರ್, ಎಲ್ಲಿ ನಿಮ್ಮಮ್ಮ? ಬಾಯ್ ಬಾಯ್. ಗೈಸ್, ನಮ್ಮ ಪುಟಾಣಿ ಅದಕ್ಕೆ ಹೊರಗಡೆ ಹೋಗಿದ್ದಾರೆ, ಎಲ್ಲೋ ಏನೋ ತೊಗೊಂಬರೋದಕ್ಕೆ ಸ್ಪೆಷಲ್. ಆಲ್ರೆಡಿ ಮನೆಗೆ ಬಂದ್ವಿ, ನಾನು ನಮ್ಮ ಯಜಮಾನ್ರು ಆ್ಯಂಡ್ ಅಪ್ಪ ಶಾಪ್ ಬಿರಿಯಾನಿ ತಿಂತಾ ಇದ್ದಾಳೆ. ಕತ್ರಿಯಲ್ಲಿ ಇಲ್ಲ ಹಾಕೋ. ಪರವಾಗಿಲ್ಲ ಬಿಡು ಗೈಸ್. ಬಿರಿಯಾನಿ ನಮ್ಮ ಭವಿಷ್ಯ ಫುಲ್ ನಿದ್ದೆ ಮಾಡಿದ್ದಾಳೆ ಗೊತ್ತು. ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮಗೆ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಭವಿಷ್ಯ ಕೊಡಿಸ್ತಾಳೆ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್.